ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನನ್ನ ಒಂದು ವಿಷಯದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು. ಅದೇನಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ರೀಸೆಂಟಾಗಿ ನನ್ನ ತಂದೆ ತಾಯಿಯ ಪಿತೃಪಕ್ಷದ ಪೂಜೆ ನಡೀತು. ಆ ಪೂಜೆಗೆ ನನ್ನ ಅಣ್ಣ ಕರೆದ. ಆಗ ನಾನು ಹೇಳಿದೆ, ಇಲ್ಲ ಈ ವರ್ಷ ನಾನು ಬರಲ್ಲ ಅಂತ ಹೇಳಿದೆ. ನಾನು ಬರಲ್ಲ ಅಂತ ಹೇಳಿದ ರಾತ್ರಿ ನಮ್ಮ ಮನೆ ಮುಂದೆ ಏನು ಘಟನೆ ನಡೀತು, ಯಾರು ಬಂದಿದ್ರು ತೋರಿಸ್ತೀನಿ ಬನ್ನಿ. ಸರ್ಪ್ರೈಸಾಗಿ ಬಂದು ನಿಂತಿದ್ದಾರೆ ಇಷ್ಟು ಜನ. ಏನು ವಿಶೇಷ ಅಂತಲೇ ಗೊತ್ತಿಲ್ಲ. ಅದು ಎಲ್ಲ ಏನು ಗೊತ್ತಿಲ್ಲ, ಎಲ್ಲ ನಮ್ಮನೆ ಬಾಗಿಲು ನೋಡ್ತಾ ನಿಂತಿದ್ದಾರೆ. ಅದು ಇಷ್ಟು ರಾತ್ರಿನಲ್ಲಿ. ನೋಡಿ, ಅಲ್ಲೊಂದು ಕೂತೇ ಬಿಟ್ಟಿದ್ದಾನೆ. ಅಲ್ಲೊಬ್ಬ ನೋಡ್ರಿ, ಅಲ್ಲೊಬ್ಬ ಕೂತೇ ಬಿಟ್ಟಿದ್ದಾನೆ. ಇಲ್ಲೊಬ್ಬ ಕೂತ್ಕೊಂಡಿದ್ದಾನೆ. ಅಲ್ಲೊಬ್ಬ. ಏನಿದು ಭಾರಿ ಸರ್ಪ್ರೈಸ್ ಆಗ್ತಿದೆ ನನಗೆ. ಯಾವತ್ತೂ ನಮ್ಮನೆ ಬಾಗಿಲಲ್ಲಿ ಈ ಥರ ಬಂದು ಬರ್ತೆ ಹಗಲೊತ್ತು ಬಂದುಬಿಟ್ಟು ಏನಾರು ಮೊಸರೆ ಇದೆಯಾ ನೋಡಿಕೊಂಡು ತಿನ್ಕೊಂಡು ಹೋಗ್ತವೆ. ಬಟ್ ಈ ನೈಟಲ್ಲಿ ಹಿಂಗೆ ನಮ್ಮನೆ ಬಾಗಿಲು ಏನು ನೋಡ್ತಾ ನಿಂತಿದ್ದೇವೆ ಅಂದರೆ ಅರ್ಥ ಏನಿದಕ್ಕೆ? ಹಾಂ, ಓಯ್ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ. ಯಾಕೆ ಹಂಗಂದ ತಕ್ಷಣ ಹೋಗ್ತಿದೀಯ ನೀನು? ಹಾಂ, ತುಂಗಭದ್ರೆ ತಾಯಿ ಬಾರೆ ಕಾಮದೇನು ನೀನು ಬಾರೆಂದು ಪ್ರೇಮದಲ್ಲಿ ಗೊಲ್ಲ ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿ ಕತೆ ಇದು. ನೋಡು, ಅಲ್ಲೊಂದು ನಿಂತಿದೆ, ಅಲ್ಲೊಂದು ದೂರದಲ್ಲಿ. ನನಗೆ ಇವರೇ ಯಾಕೆ ಯಾವಾಗಲೂ ಯಾವತ್ತೂ ನೈಟ್ ಬಂದು ಹಿಂಗೆ ನಿಲ್ಲಲ್ಲ. ಒಬ್ರೊಬ್ಬರೇ ಹೊರಟ್ರು ನೋಡು. ಅವಳು ಹೊರಟಿದ ತಕ್ಷಣ ಅವಳಿಂದ ಎಲ್ಲ ಒನ್ ಬೈ ಒನ್ ಹೊರಟ್ರು. ಓಹೋ, ಅವಳು ಮೇಯ್ನ್ ಆಂಟಿ ಅನ್ಸುತ್ತೆ. ಅವಳು ಹೊರಟಿದ ತಕ್ಷಣ ಇವರು ಹೊರಟ್ರಪ್ಪ. ಇವ್ರು ನಿಮ್ದೆಲ್ಲ ಒಂದು ಗ್ರೂಪಾ ನಿಮ್ಮದು? ಹಾಂ, ಹಲೋ ಮೇಡಮ್, ನಿಮ್ದೆಲ್ಲ ಒಂದು ಗ್ರೂಪಾ? ಅವಳು ಮೇಯ್ನ್ ಹೆಡ್ಡಾ? ಇದು ಅಮ್ಮ ಮಗ ಏನೋ ಅನ್ಸುತ್ತೆ. ಅದಕ್ಕೆ ಬಹುಶಃ ಇಲ್ಲೇ ಮಗ ಕೂತಿದ್ದಾನಲ್ಲ, ಹಾಗಾಗಿ ಮಗನ ಕಾಯ್ಕೊಂಡು ಅಮ್ಮ ನಿಂತಿದ್ದಾಳೆ. ಅವ್ರು ಹೊರಟ್ರ ಅಂದರೆ ಮಗ ಮಲಗಿದ್ದಾನಲ್ಲ, ಹಾಗಾಗಿ ಇವಳೆಲ್ಲ ನಿಂತಿದ್ದಾಳೆ. ಮಗನ ಬಿಟ್ಟೋಗಕ್ಕಾಗದೆ ನಿಂತಿರೋದು. ಸೆಂಟಿಮೆಂಟ್ ಹೇಳಿಸ್ತಾ ಇದ್ದಾಳೆ ಮಗನಿಗೆ, ನೋಡ್ರಿ ಎದ್ದೇಳು ಅಂತ. ಅವನು ಹೇಳ್ತಾ ಇಲ್ಲ. ಮಗನಿಗೆ ಹೆಂಗೆ ಹೇಳಿಸ್ತಾಳೆ ನೋಡ್ರಿ, ತಲೆಯಿಂದ ತಿವಿಯೋದು ಎದ್ದೇಳು ಅಂತ. ಪ್ರಾಣಿಗಳಿಗೆ ಮಾತು ಬರಲ್ಲ ಅಷ್ಟೇ, ಆದರೆ ಆ್ಯಕ್ಷನಲ್ಲೆಲ್ಲ ತೋರಿಸ್ತವೆ ಎಲ್ಲ. ಮಗನ ಪಕ್ಕ ಅವಳು ಕೂತ್ಲ ಕಡೆ. ಎಲ್ಲಿ ಹೋಗೋಣ, ಅವನು ಯಾಕೆ ಟ್ರೈ ಮಾಡಿದ್ಲು ಹೇಳಿಸ್ಲಿಕ್ಕೆ, ಹೇಳಲಿಲ್ಲ, ಕೂತ್ಲು. ನೀನು ಕೂರ್ತೀಯಾ? ಅವನು ಜಾಗ ಹುಡುಕ್ತಾ ಇದ್ದಾನೆ ಕೂರಕ್ಕೆ. ಹಾಂ, ಅವ್ನು ಕೂತ. ಒಬ್ರೊಬ್ರೆ ಸ್ಟಾರ್ಟ್ ಆದರು ಮಲ್ಕೊಳ್ಳೋಕ್ಕೆ. ಅವ್ರು ಬಂದು ನಿಂತಿದ್ದು ನೋಡಿ, ನಂಗೆ ತುಂಬ ಸರ್ಪ್ರೈಸು. ನಮ್ಮ ಗೇಟ್ನೇ ನೋಡ್ತಾ ನಿಂತ್ಕೊಂಡಿದ್ದಾರೆ. ವೀರಪ್ಪ ಹೇಳ್ಕೊದ ಮೇಲೆ ಬಂದೆ ಅಂತ ಕತೆ.
ಅಲ್ಲ ಎಲ್ಲ ನೀವು ಅಷ್ಟು ಹಿಂಗೆ ಬಂದು ನಿಂತಿದ್ದೀರಲ್ಲ ನೀವು, ಎಂತ ಇದಂತ. ನೀನು ಅಮ್ಮನಾ? ಅವರೆಲ್ಲ ನಿನ್ನ ಮಕ್ಕಳ? ನೋಡ್ರಿ, ಇಲ್ಲಿ ಇದ್ದಕ್ಕಿದ್ದಂಗೆ ಅಷ್ಟು ಜನ ಬಂದು ನಿಂತಿದ್ದಾರೆ ನಮ್ಮನೆ ಬಾಗಿಲಲ್ಲಿ. ನೋಡ್ರಿ ಎಷ್ಟು ಜನ. ಈಗ ಇವರಿಬ್ರು ಕೂತಿದಾರಲ್ಲ, ಈಗ ನೋಡ್ರಿ ಅವರಷ್ಟು ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ನೋಡ್ರಿ. ಅವರಷ್ಟು ಬಂದು ಈಗ ನಾನು ಅಟ್ಲೀಸ್ಟ್ ಒಂದು ಮಧ್ಯರಾತ್ರಿಗೆ ಏನಾದ್ರು ಎದ್ದರೆ ತೋರಿಸ್ತೀನಿ ಬೇಕಿದ್ರೆ. ಅಷ್ಟರು ಬಂದು ಇಲ್ಲಿ ಕೂತ್ಕೊಳ್ತಾರೆ. ಈಗ ಒಬ್ಬರು ಪಕ್ಕ ಒಬ್ಬರು ಮಲ್ಕೋತಾರೆ. ಬಂದು ಅವಳು ಹೋದ್ಲು ಅಂತ ಅವಳಿಂದ ಹೋದ್ರು ಇವರೆಲ್ಲ ನೋಡ್ರಿ. ಅವಳು ಹೋದ್ಲು ಅಂತ ಅವಳಿಂದ ಹೋದರು, ಇವಳು ಕೂತ್ಕೊಂಡ್ಲು ಅಂತ ಎಲ್ಲ ಇವಳು ಪಕ್ಕ ಬಂದು ಕೂತ್ಕೋತಾ ಇದ್ದಾರೆ. ಕೂತ್ಕೊಳ್ಳಿ. ಹಾಂ, ಒಬ್ರೊಬ್ಬರೇ ಮಲ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲೇ. ಒಬ್ಬರು ಪಕ್ಕ ಒಬ್ಬರು. ಮಳೆ ಬರದೇ ಇರಲಪ್ಪ ದೇವ್ರೆ, ಪಾಪ ಇವರೆಲ್ಲ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮಳೆ ಗಿಳೆ ಬರೋದು ಬೇಡ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋನ. ನನಗನ್ಸಿದ್ದೇನು ಗೊತ್ತಾ, ನಾನು ಬರಲ್ಲ ಅಂತ ಹೇಳಿದೆ ಅಂದ್ಕೊಂಡು ನನ್ನ ಅಪ್ಪಾಜಿ ಅಮ್ಮ ಯಾಕೆ ಬರಲ್ಲ ಅಂತ ಕೇಳಲಿಕ್ಕೆ ಬಳಗಗಳನ್ನೆಲ್ಲ ಕರ್ಕೊಂಡು ಬಂದರು ಅಂತೇಳಿ ಅನ್ನಿಸ್ತು ನನಗೆ. ಬೆಳಗ್ಗೆನೇ ಇದು ಓಡಿ ಬಂದುಬಿಟ್ಟೆ. ನನ್ನ ವಿಡಿಯೋ ನೋಡಿದ್ದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್.